ಸೊ ಬಾಗ್ಲೂರಿನಲ್ಲಿ ಡಬಲ್ ಮರ್ಡರ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇರೋದು. ಸೊ ನನಗೆ ನಟ ದುನಿಯಾ ವಿಜಯ್ ಯಾರು ಅಂತಾನೆ ಗೊತ್ತಿಲ್ಲ, ಅವರು ಶ್ಯೂರಿಟಿ ಕೊಟ್ಟಿರುವ ಬಗ್ಗೆಯೂ ಗೊತ್ತಿಲ್ಲ ಅಂತಿದ್ದಾರೆ. ವೆರಿ ಗುಡ್. ಪೊಲೀಸರ ವಿಚಾರಣೆ ವೇಳೆ ಆರೋಪಿ ಸುರೇಶ್ ಈ ಹೇಳಿಕೆಯನ್ನ ಕೊಟ್ಟಿರೋದು. ಮಾನವೀಯತೆಯ ಮೇಲೆ ರಿಲೀಸ್ ಅನ್ನ ಮಾಡಿಸಿದ್ದು ನಟ ದುನಿಯಾ ವಿಜಯ್. ಅತ್ಯಾಚಾರ ಕೇಸ್ನಲ್ಲಿ 10 ವರ್ಷ ಶಿಕ್ಷೆಯನ್ನ ಅನುಭವಿಸಿದಂತ ಆರೋಪಿ ಸುರೇಶ್ ನಟ ದುನಿಯಾ ವಿಜಯ್ ಹೇಳಿಕೆ ಪಡೆಯುವ ಬಗ್ಗೆ ಚರ್ಚೆಯನ್ನ ಮಾಡಿದ್ರು. ಹಿರಿಯ ಅಧಿಕಾರಿಗಳ ಬಳಿ ಬಾಗ್ಲೂರು ಪೊಲೀಸರು ಈಗ ಚರ್ಚಿಸಿದ್ದಾರೆ. ಅವ್ರು ಯಾರು ಅಂತಾನೆ ಗೊತ್ತಿಲ್ವಂತೆ, ಆದರೆ ದುನಿಯಾ ವಿಜಯ್ ಅವರನ್ನ ಮಾನವೀಯತೆ ಮೇಲೆ ರಿಲೀಸ್ ಮಾಡಿಸಿದ್ರಂತೆ. ಯಾಕೆ, ಲಿಂಕ್ ಏನು ಅಂತ. ತುಂಬಾ ಜನ ಇದ್ದಾರೆ, ಹಾಗಿದ್ದಾಗ ಅವರನ್ನು ಹಾಗೆ ಮಾನವೀಯತೆಯ ದೃಷ್ಟಿಯಿಂದ ರಿಲೀಸ್ ಮಾಡ್ತಾರಾ ಗೊತ್ತಿಲ್ಲ. ಈ ಪ್ರಕರಣ ಬಹಳ ವಿಚಿತ್ರವಾಗಿ ಕಾಣಿಸ್ಕೊಳ್ತಾ ಇದೆ. ಅವನ ಆರೋಪಿ ಕೇಳಿದ್ರೆ ನನಗವರು ಪರಿಚಯನೇ ಇಲ್ಲ ಅಂತಾರೆ. ಇಲ್ಲಿ ನೋಡಿದ್ರೆ ಮಾನವೀಯತೆಯ ದೃಷ್ಟಿಯಿಂದ ಅವರನ್ನು ರಿಲೀಸ್ ಮಾಡಿಸಿದ್ದೀನಿ ಅಂತ ಹೇಳ್ತಾರೆ. ಪರ್ಟಿಕ್ಯುಲರ್ ಇವ್ರ ಬಗ್ಗೆನೇ ಯಾಕೆ ಇಷ್ಟೊಂದು ಆಸಕ್ತಿ? ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಆರೋಪಿಗೆ ನೋಡಿದ್ರೆ ಯಾರು ಅಂತ ಗೊತ್ತಿಲ್ಲ ಅಂತಾರೆ, ಈ ಕಡೆಗೆ ನೋಡಿದ್ರೆ ಮಾನವೀಯತೆಯ ದೃಷ್ಟಿಯಿಂದ ಅಂತಾರೆ. ಎಲ್ಲಿಂದ ಎಲ್ಲಿಗೆ ಲಿಂಕು? ಆಗ ನೋಡಿದ್ರೆ ತುಂಬಾ ಜನ ಕೈದಿಗಳಿದ್ದಾರೆ, ಅವರನ್ನು ಮಾನವೀಯತೆ ದೃಷ್ಟಿಯಿಂದ ರಿಲೀಸ್ ಮಾಡಬೇಕಲ್ಲ ಆಗಿದ್ದಾಗ. ಅರುಣ್, ಕಳೆದ 11ನೇ ತಾರೀಕು ಅಂದ್ರೆ ಬೆಂಗಳೂರಿನ ಬಾಗ್ಲೂರಿನಲ್ಲಿ ಒಂದು ಡಬಲ್ ಮರ್ಡರ್ ಆಗಿತ್ತು. ಡಬಲ್ ಮರ್ಡರ್ ಮಾಡಿದಂತ ಆರೋಪಿ ಸುರೇಶ್ ಏನಿದ್ದಾನೆ ಆತನನ್ನ ಬಾಗ್ಲೂರು ಪೊಲೀಸರು 2 ದಿನಗಳ ನಂತರದಲ್ಲಿ ಬಂಧನ ಮಾಡಿರ್ತಾರೆ. ಬಂಧನ ಮಾಡಿದ ನಂತರದಲ್ಲಿ ಒಂದು ವಿಚಾರ ಗೊತ್ತಾಗುವಂಥದ್ದು ಅಂದ್ರೆ ಆರೋಪಿ ಸುರೇಶ್ ಏನಿದ್ದಾನೆ ಅತ್ಯಾಚಾರ ಪ್ರಕರಣದಲ್ಲಿ ಕಳೆದ 12 ವರ್ಷಗಳಿಂದ ಪರಪ್ನಗರ ಜೈಲಲ್ಲಿ ಇದ್ದ. ಆ ಸಂದರ್ಭದಲ್ಲಿ ಆತನಿಗೆ ಜಾಮೀನು ನೀಡುವಂತ ಶಕ್ತಿ ಇರಲಿಲ್ಲ, ಜೊತೆಗೆ ಯಾರು ಶ್ಯೂರಿಟಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಆತ ಜೈಲಲ್ಲೇ ಇದ್ದ. ಈ ಸಂದರ್ಭದಲ್ಲಿ ಇದೇ ಜನವರಿಯಲ್ಲಿ ನಟ ದುನಿಯಾ ವಿಜಯ್ ಏನಿದ್ದಾರೆ 10 ಜನ ಆರೋಪಿ ಸುರೇಶ್ ಸೇರಿದಂತೆ 10 ಜನರಿಗೆ ಶ್ಯೂರಿಟಿ ಕೊಟ್ಟು ಅವರನ್ನು ಬಿಡುಗಡೆ ಮಾಡಿದ್ರು ಅನ್ನೋ ವಿಚಾರ ಬೆಳಕಿಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಅವರು ಒಂದು ಮಾನವೀಯತೆ ಆಧಾರದ ಮೇಲೆ ಯಾರಿಗೆಲ್ಲ ಶ್ಯೂರಿಟಿ ಯಾರಿಗೂ ಕೂಡ ಕೊಡೋಕೆ ಯಾರು ಮುಂದೆ ಬರೋದಿಲ್ಲ ಅಂಥವರನ್ನ ಆಯ್ಕೆ ಮಾಡಿ 10 ಜನರನ್ನ ಬಿಡುಗಡೆಗೊಳಿಸಿದ್ರು. ಅದರಲ್ಲಿ ಸುರೇಶ್ ಕೂಡ ಒಬ್ಬ ಅನ್ನೋ ವಿಚಾರ ಗೊತ್ತಾಗಿತ್ತು. ಈಗ ಬಂಧನವಾದ ನಂತರದಲ್ಲಿ ಈ ಪೊಲೀಸರು ವಿಚಾರಣೆ ಏನು ಮಾಡ್ತಾರೆ, ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ನಟ ದುನಿಯಾ ವಿಜಯ್ ಏನಿದ್ದಾರೆ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ನನಗೆ ಶ್ಯೂರಿಟಿ ಕೊಟ್ಟಿರೋದ್ರ ಬಗ್ಗೆ ಕೂಡ ನನಗೆ ಯಾವುದೇ ಮಾಹಿತಿ ಇಲ್ಲ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಹಾಗಾಗಿ ಪೊಲೀಸರು ಕೂಡ ಈಗ ಈ ಪ್ರಕರಣದಲ್ಲಿ ಶ್ಯೂರಿಟಿ ಕೊಟ್ಟುವ ಉದ್ದೇಶ ಅಂದರೆ ನೆಕ್ಸ್ಟ್ ಯಾವುದೇ ರೀತಿಯ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಬಾರ್ದು ಅನ್ನೋ ಒಂದಷ್ಟು ಕಂಡೀಷನ್ಸ್ ಇರ್ತವೆ. ಆ ಆಧಾರದ ಮೇಲೆ ಶ್ಯೂರಿಟಿ ಕೊಟ್ಟು ದುನಿಯಾ ವಿಜಯ್ ಬಿಡಿಸ್ಕೊಂಬಂದಿರ್ತಾರೆ. ಈಗ ಯಾವಾಗ ಇದು ಉಲ್ಲಂಘನೆ ಆಗುತ್ತೆ, ಈಗೇನು ಡಬಲ್ ಮರ್ಡರ್ ಮಾಡಿರುವಂಥದ್ದು ಆತ, ಹಾಗಾಗಿ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಅನಿವಾರ್ಯತೆ ಬಿದ್ದರೆ ದುನಿಯಾ ವಿಜಯ್ನು ಕೂಡ ಕರೆಸಿ ವಿಚಾರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಚಿಂತನೆ ನಡೆಸ್ತಾ ಇರುವಂಥದ್ದು. ಈಗ ಪೊಲೀಸರು ಕೂಡ ಆ ನಿಟ್ಟಿನಲ್ಲಿ ಮೇಲಧಿಕಾರಿಗಳ ಗಮನಕ್ಕೆ ತಂದಿರುವಂಥದ್ದು. ಅವಶ್ಯಕತೆ ಬಿದ್ದರೆ ದುನಿಯಾ ವಿಜಯನ್ನು ಕೂಡ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಆರೋಪಿ ಡಬಲ್ ಮರ್ಡರ್ ಮಾಡಿದಂಥ ಆರೋಪಿಗೆ ತನಗೆ ಶ್ಯೂರಿಟಿ ಕೊಟ್ಟಿದ್ದು ಯಾರು ಅಂತ ಗೊತ್ತೇ ಇಲ್ಲ ಅಂತ ಆತ ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ದುನಿಯಾ ವಿಜಯ್ ಏನಿದ್ರು ಅವರು ಮಾನವೀಯತೆ ಆಧಾರದ ಮೇಲೆ ಪರಪ್ನಗರ ಜೈಲಲ್ಲಿ ಸಾಕಷ್ಟು ವರ್ಷಗಳಿಂದ ಇದ್ದಂಥ ವ್ಯಕ್ತಿಗಳನ್ನ ಬಿಡುಗಡೆ ಮಾಡಿಸಿದ್ದೀವಿ ಅಂತ ಅವರು ಕೂಡ ಹೇಳ್ಕೊಂಡಿರುವಂಥದ್ದು. ಹಾಗಾಗಿ ಇದರಲ್ಲಿ ಯಾವುದು ನಿಜ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರ ತನಿಖೆಯಿಂದಲೇ ಗೊತ್ತಾಗಬೇಕಾಗಿರುವಂಥದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.